ಅಯ್ಯೋ ದೇವ್ರೆ, ನನ್ನ ಡಾರ್ಲಿಂಗ್ ಬರೋ ಟೈಮ್ ಬೇರೆ ಆಯಿತು. ಈ ಯಮುನ ಬೇಗ ಬೇಗ ಕೆಲಸ ಮುಗಿಸ್ಬಿಟ್ಟು ಹೊರಡೋದು ಇಲ್ವಲ್ಲಪ್ಪ ದೇವ್ರೆ. ಏನು ಹೇಳಿ ಯಮುನಂಗೆ? ಯಮುನಾ, ಏನು ಮಾಡ್ತಾ ಇದೀಯೇ? ಬೇಗ ಬೇಗ ಮುಗಿಸ್ಬಿಟ್ಟು ಮಗುನ ಕರ್ಕೊಂಡು ಹೊರಡ್ಬಿಡು. ಬೇಗ ಬೇಗ ರಾತ್ರಿ ಆಗ್ತಾ ಇದೆ, ಡಿನ್ನರ್ ಬರೋ ಟೈಮ್ ಆಯ್ತು. ಅವರು ನೋಡು, ಅವರೆಲ್ಲ ಬರ್ಬೇಕಿದ್ರೆ ನೀನಿದ್ರೆ ಚೆನ್ನಾಗಿ ಅನ್ಸಲ್ಲ ಕಣೆ. ನೋಡು, ಮಗುನ ಕರ್ಕೊಂಡು ಹೋಗು. ಮಗುನ ನೋಡ್ರೆ ಅವ್ರು ಏನು ಅನ್ಕೊಳಲ್ಲ, ಅವರಿಗೂ ಡಿಸ್ಟರ್ಬೆನ್ಸ್ ಆಗತ್ತೆ ತಾನೆ. ಮಗುನ ಅಳು ಎಲ್ಲ ಕೇಳ್ಬಿಟ್ರೆ ಕಿರಿಕಿರಿ ಆಗತ್ತೆ ತಾನೆ. ಬೇಗ ಹೊರಡು. ಇವಳಿಗೆಲ್ಲ ಅರ್ಥ ಆಗ್ಬೇಕಪ್ಪ. ನನ್ನ ಗಡಿಬಿಡಿ ತಳಮಳ. ಅಯ್ಯೋ ಶ್ರೀಕಾಂತ್ ಡಾರ್ಲಿಂಗ್, ನೀವು ಬೇರೆ ಬಂದಿಲ್ಲ, ಈ ಯಮುನಾ ಬೇರೆ ಹೊರಡ್ತಾ ಇಲ್ಲ. ಅಯ್ಯೋ ದೇವ್ರೆ. ಶ್ರೀಕಾಂತ್ ಡಾರ್ಲಿಂಗ್, ಕಾಲ್ ಏನಾದರೂ ಮಾಡಿಬಿಡ್ಲಾ? ಬೇಡ ಬೇಡ, ಕಾಲ್ ಮಾಡಿಬಿಟ್ರೆ ನನ್ನ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ರೆ ಕಷ್ಟ. ನಾನು ಬರ್ತಾ ಇದ್ದೀನಿ ತಾನೇ, ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದ್ದೀನಿ, ಬರ್ತೀನಿ ಇರು ಒಂದು ನಿಮಿಷ, ಯಾಕೆ ಪೇಷನ್ಸೇ ಇಲ್ವಾ ನಿಮಗೆ ಅಂತ ಕೇಳ್ಬಿಡ್ತಾರೆ. ಇಲ್ಲ ಇಲ್ಲ ಬೇಡ, ಕಾಲ್ ಮಾಡಲ್ಲ. ಈ ಕಾಯೋದ್ರಲ್ಲೂ ಒಂಥರ ಸುಖ ಇದೆ. ಯಮುನಾ, ಮುಗೀತೇನೆ ಕೆಲಸ? ಇನ್ನು ಎಷ್ಟೊತ್ತು? ಈ ಕೆಲಸದವಳಿಗೆ ಕೊಟ್ಟಿರೋ ಸಲಿಗೆ ಜಾಸ್ತಿ ಆಗಿದೆ. ಯಮುನಾ, ಹೇಳ್ ಕೇಳಿಸ್ತಾ ಇದೆಯಾ? ಯಮುನಾ, ಶ್ರೀಮಂತರ ಮನೆ ಬಿಟ್ಟಿ ಕೂಳು ತಿಂದು ತಿಂದು ಕೊಬ್ಬಿದೆ ಮೈಗೆ. ಯಮುನಾ, ಬರ್ತೀಯಾ ಇಲ್ವಾ? ಎಷ್ಟೊತ್ತದು ಕರೆಯೋದು? ಅಯ್ಯೋ ಬಂದೆ ಅಮ್ಮೋರೆ, ಕೋಪ ಮಾಡ್ಕೋಬೇಡಿ. ಸ್ವಲ್ಪ ಪಾತ್ರೆ ತೊಳೆಯೋದಿತ್ತು, ಪಾತ್ರೆ ತೊಳೆದ್ಬಿಟ್ಟು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದೆ. ಕೋಪ ಮಾಡ್ಕೋಬೇಡಿ, ಈಗ ಹೊರಡ್ತೀನಿ. ಅಯ್ಯೋ ಮಾರೈತಿ, ಮೊದಲು ಹಾಕಿ ಕೆಲಸ ಮಾಡಿ, ಮಗುನ ಎತ್ತಾಕೊಂಡು ಹೋಗೆ. ಇಷ್ಟೊತ್ತಿಂದ ಹೇಳ್ತಾ ಇದ್ದೀನಿ. ಅಲ್ಲ ಕಣೆ, ನೀನು ಹೇಳಿಲ್ವ ಮುಂಚೆನೆ ಇಷ್ಟು ಹಣ ಬೇಕು ಕೊಡ್ತೀನಿ ಇವತ್ತು, ದಯವಿಟ್ಟು ಇವತ್ತೊಂದು ದಿವಸ ಮಗುನ ನೋಡ್ಕೊ ಅಂತ, ನಿನ್ನ ಮನೆಗೆ ಕರ್ಕೊಂಡು ಹೋಗು ಅಂತ. ಅಲ್ಲ ಅಮ್ಮೋರೆ, ಆ ಪುಟ್ಟ ಮಗುನ ನಮ್ಮನೆಗೆ ಕರ್ಕೊಂಡೋಗಿ ನಾನು ಏನು ಮಾಡಲಿ ಅಮ್ಮೋರೆ? ಅಮ್ಮ ಅಮ್ಮ ಅಂತ ಹತ್ರ ಏನು ಮಾಡಲಿ? ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ನೀವು? ಆ ಮಗುವಿಗೆ ಅಮ್ಮನ ಬಿಟ್ಟೇ ಗೊತ್ತಿಲ್ಲ ಇನ್ನೂ. ನೋಡು, ನೀನು ನಾನು ಸಂಬಳ ಕೊಟ್ಟು ಇಟ್ಕೊಂಡಿರೋ ಈ ಮನೆ ಕೆಲಸದವಳು. ನಾನು ಹೇಳ್ದಿರೋಷ್ಟು ಮಾಡೋಷ್ಟೇ. ನಾನು ಹೇಳ್ತಾ ಇದ್ದೀನಿ ತಾನೆ, ಮಗುನ ಕರ್ಕೊಂಡು ನಿಮ್ಮ ಮನೆಗೆ ಹೋಗು ಅಂತ. ನೋಡು, ತುಂಬ ಅಳಕ್ಕೆ ಶುರು ಮಾಡಿದ್ಲು ಅಂದರೆ ಅಲ್ಲೇ ರೂಮಲ್ಲಿ ಟ್ಯಾಬ್ಲೆಟ್ಸ್ ಇದೆ, ಒಂದು ಕೊಡು, ಮಲ್ಕೊತಾಳೆ. ಅದು ಬಿಟ್ಟು ಮತ್ತೆ ಬೇಡದೆ ಹೋಗಿರೋ ವಿಚಾರದ ಬಗ್ಗೆ ನೀನೇನಾದರೂ ಈ ಮನೇಲಿ ತಲೆ ಹಾಕ್ತೆ ಅಂದರೆ ನಿನ್ನನ್ನು ಈ ಮನೆ ಕೆಲಸದಿಂದ ಆಚೆ ತಳ್ತೀನಿ ಅಷ್ಟೇ. ಮತ್ತೆ ನನ್ನ ಹತ್ರ ಬೇಕಾದಷ್ಟು ದುಡ್ಡಿದೆ, ನಾನು ದುಡ್ಡು ಕೊಟ್ಟು ಕರ್ಸ್ಕೊಂಡ್ರೆ ಸಾವಿರಾರು ಜನ ಈ ಮನೆಗೆ ಕಾಲಿಗೊಬ್ರು ಕೈಗೊಬ್ರು ಆಳುಗಳು ಬರ್ತಾರೆ. ನಿನಗೆ ಕೆಲಸ ಬೇಕು ಅಂದರೆ ನಾನು ಹೇಳಿದ್ದನ್ನು ಕೇಳ್ಕೊಂಡು ಈ ಬಾಯಿ ಮುಚ್ಕೊಂಡು ಬಿದ್ದಿರು ಅಷ್ಟೇ. ನೋಡು, ನಿನಗಿದು ಬೇಡದೇ ಇರೋ ಸಮಾಚಾರ. ಅಲ್ಲ ಅಮ್ಮೋರೆ, ಇವತ್ತು ಏನಾಗಿದೆ ನಿಮಗೆ? ಆ ಪುಟ್ಟ ಮಗುವಿಗೆ ತಗೊಂಡೋಗಿ ಗುಳಿಗೆ ನೀಡು ಅಂತಿರಲ್ವಾ, ಮಾತ್ರೆ ಕೊಡು ಅಂತಿರಲ್ವಾ? ನಿಮ್ಮ ತಲೆಗೆಲೆ ಕೆಟ್ಟಿದೆಯಾ ಇವತ್ತು? ಏನು ಕತೆ ನಿಮ್ಮದು? ನೋಡಿ ಯಮುನಾ, ನನಗೆ ಬುದ್ಧಿ ಮಾತು ಹೇಳಕ್ಕೆ ಬರಬೇಡ. ನಿನಗಿದು ಲಾಸ್ಟ್ ಹೇಳ್ತಾ ಇರೋದು, ಮಗುನ ಕರ್ಕೊಂಡು ಇಲ್ಲಿನ ಮೊದಲು ತೊಲಗು, ಇಲ್ಲ ಅಂದರೆ ಕೆಲಸ ಬಿಟ್ಟು ಹೋಗ್ತಾ ಇರು ಅಷ್ಟೇ. ನಾನು ಹೇಗೆ ಬೇಕೋ ಹಾಗೆ ನೋಡ್ಕೊತೀನಿ ನನ್ನ ಮಗುನ. ಸರಿ ಆಯಿತು ಅಮ್ಮರೇ, ಹೋಗ್ತೀನಿ. ಹೀಗೆ ಬಾ ದಾರಿಗೆ, ಸೈಲೆಂಟಾಗಿ ಮಗುನ ಕರ್ಕೊಂಡು ಹೋಗ್ತಾ ಇರು ಬೇಗ. ಮನೆ ಕೆಲಸದವಳಿಗೆ ಇದು ಅನಿವಾರ್ಯ. ತನ್ನ ಹೊಟ್ಟೆಪಾಡನ್ನು ತುಂಬಿಸಿಕೊಳ್ಳಲು ಅಮ್ಮವರ ಆಜ್ಞೆಯನ್ನು ಮೀರಲು ಸಾಧ್ಯವೇ ಇಲ್ಲ. ಒಲ್ಲದ ಮನಸ್ಸಿನಿಂದ ಮಗುವನ್ನು ಕೆರೆದುಕೊಂಡು ತನ್ನ ಮನೆಯ ದಾರಿಯನ್ನು ಹಿಡಿಯುತ್ತಾಳೆ. ಮನೆ ಯಜಮಾನಿಯ ದುರಹಂಕಾರ ಎಲ್ಲೆ ಮೀರಿದೆ. ತಾನು ದುಡಿಯುತ್ತೇನೆ, ತನ್ನ ಕಾಲ ಮೇಲೆ ತಾನು ನಿಂತಿದ್ದೇನೆ ಎಂಬ ಅಹಂಕಾರ. ತನ್ನ ಆಸೆ ಆಕಾಂಕ್ಷೆಗಳನ್ನು ತೀರಿಸಿಕೊಳ್ಳಲು ಒಂದು ಶ್ರೀಮಂತ ಗಂಡಿನ ಆಧಾರ ಮಾತ್ರ ಈ ಹೆಣ್ಣಿಗೆ ಬೇಕೇ ಹೊರತು ಬೇರೆ ಯಾವುದೂ ಬೇಕಿಲ್ಲ. ತನ್ನ ಶ್ರೀಮಂತಿಕೆಯನ್ನು ಉಳಿಸಿಕೊಳ್ಳಲು, ತನ್ನ ಸೌಂದರ್ಯವನ್ನು ಉಳಿಸಿಕೊಳ್ಳಲು ಇನ್ನೊಂದು ಮನೆಯನ್ನು ಹಾಳು ಮಾಡುತ್ತಿರುವವಳು ಈ ಜಯಮಾಲ. ತನ್ನ ಅಹಂಕಾರ ದುರಹಂಕಾರದಿಂದ ತಾನೇ ಜನ್ಮವಿತ್ತ ಮಗುವಿಗೆ ನಿದ್ರೆ ಮಾತ್ರೆಯನ್ನು ಹಾಕಲು ಹೇಸದವಳು ಈ ಜಯಮಾಲ. ಅದು ಎಷ್ಟು ಇರಬೇಕು ಇವಳಿಗೆ ದುರಹಂಕಾರ? ಅದು ಯಾವತ್ತು ಕರಗುತ್ತೋ ಈ ದುರಹಂಕಾರ. ಈ ಕತೆ ಏನಾದರೂ ನಿಮಗೆ ಇಷ್ಟವಾದರೆ ಲೈಕ್, ಶೇರ್, ಕಮೆಂಟ್ಸ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದನ್ನು ಮರಿಬೇಡಿ. ಇದೇ ರೀತಿಯಾಗಿ 1, 2, 3 ಮತ್ತು 4ನೇ ಭಾಗ ಈಗಾಗಲೇ ಅಪ್ಲೋಡ್ ಆಗಿದೆ. ಹೋಗಿ ನೋಡಿ, ಸಪೋರ್ಟ್ ಮಾಡಿ. ಬನ್ನಿ ಸ್ನೇಹಿತರೆ, ಕತೆಯನ್ನು ಮುಂದುವರಿಸೋಣ. ಅಮ್ಮೋರೇ, ಅದು ಮಗುನ ಅಮ್ಮೋರೆ ಕರ್ಕೊಂಡು ಹೋಗಲೇಬೇಕಾ? ಪಾಪದ ಕೂಸೋದು. ಪ್ರಪಂಚದ ಕಣ್ತೆರೆಯದಿರುವ ಮಗುವನ್ನು ನಾನು ಒಂದು ದಿವಸದ ಮಟ್ಟಿಗೆ ತಬ್ಬಲಿ ಮಾಡಿದ್ರೂ ಸಹಿತ
ಕೋಟಿ ಜನ್ಮದ ಪಾಪ ನನಗೆ ಸುತ್ಕೊಳತ್ತೆ ಅಮ್ಮೋರೆ. ಓಹೋ ಪಾಪ ಪುಣ್ಯದ ಲೆಕ್ಕಾಚಾರ. ನಡೀಲಿ ಪಾಪ ಪುಣ್ಯದ ಲೆಕ್ಕಾಚಾರ. ಅಲ್ಲ ಕಣೆ, ನಿನಗೆ ಯಾಕೆ ಪಾಪ ಸುತ್ಕೋಬೇಕು? ನಾನು ಅವಳಮ್ಮ, ನಾನು ಹೇಳ್ತಿರುವ ಕೆಲಸ ನೀ ಮಾಡಿದ್ರೆ ತಪ್ಪ? ಅಲ್ಲ ಕಣೆ, ನಾನು ದುಡ್ಡು ಕೊಡ್ತೀನಿ, 3 ಹೊತ್ತು ಊಟ ಬಟ್ಟೆ ತಿಂಡಿ ಕೊಡ್ತೀನಿ. ನಾನು ಹೇಳಿರೋ ಕೆಲಸ ಮಾಡದೆ ಹೋದ್ರೆ ನಿನಗದು ಪಾಪ ಅಂತ ಅನಿಸ್ತಾ ಇಲ್ಲ? ಅದೇ ಆ ಮಗುನ ನನ್ನಿಂದ ದೂರ ಮಾಡಿದ್ರೆ ಪಾಪನ? ಪಾಪ ಪುಣ್ಯದ ಲೆಕ್ಕಾಚಾರ. ತಗೊಂಡ್ ತೊಲಗೆ ಮೊದ್ಲಿಲ್ಲಿಂದ. ನಾಳೆ ನೋಡ್ತೀನಿ ಪಾಪ ಪುಣ್ಯದ ಲೆಕ್ಕಾಚಾರನ. ಮೊದಲು ತೊಲಗೆ ಇಲ್ಲಿಂದ, ಇಲ್ಲ ಅಂದ್ರೆ ಒದೆ ಬೀಳತ್ತೆ ಅಷ್ಟೇನೆ. ಅವರೆಲ್ಲರೂ ಬರೋ ಟೈಮ್ ಆಯ್ತು, ನೀನ್ ನೋಡಿದ್ರೆ ಇನ್ನೂ ಕತೆ ಹೊಡಿತಾ ಕೂತಿದ್ಯಾ ಪಾಪ ಪುಣ್ಯದ ಲೆಕ್ಕಾಚಾರ ಮಾಡ್ತಾ. ತೊಲಗೆ ಇಲ್ಲಿಂದ. ಅನಾಥ ಮಗುವಾದೆ, ಅಪ್ಪನೂ ಅಮ್ಮನೂ ಇಲ್ಲ, ಬಿಕಾರಿ ದೊರೆಯಾದೆ, ಅತ್ತರೂ ಮುದ್ದಿಸೋರಿಲ್ಲ. ಅಪ್ಪ ಯಾರೆಂದೇ ಗೊತ್ತಿಲ್ಲ, ಅಮ್ಮನ ದುರಹಂಕಾರ ಮಿತಿ ಮೀರಿದೆ. ಅನಾಥ ಮಗುವಾದೆ ಕಂದ, ನೀನು ಮುದ್ದಿಸೋರಿಲ್ಲ, ನಿನ್ನನ್ನು ಪ್ರೀತಿಸೋರಿಲ್ಲ. ಅಹಂಕಾರದ ಭ್ರಮೆಯಲ್ಲಿ, ಅನುಮಾನವೆಂಬ ಪಿಶಾಚಿಯಲ್ಲಿ, ಅನಾಥ ಮಗುವಾಯ್ತು ತಂದೆಯ ಕೋಪದಿ ಅಲ್ಲಿ. ದುರಹಂಕಾರದಿ ಮೆರೆಯುತ್ತಿರುವ ಹೆಣ್ಣಿನಿಂದ ಇಲ್ಲಿ ಮಗು ಅನಾಥವಾಯಿತು. ಯಾರದು ಮಾಡಿದ ತಪ್ಪಿಗೆ ಪುಟ್ಟ ಕಂದಮ್ಮಗಳಿಗೆ ನೋವು, ಯಾರೋ ಹಾಕಿದರು ಶಾಪವನು ಈ ಪುಟ್ಟ ಕಂದಮ್ಮಗಳಿಗೆ. ಅಯ್ಯೋ ಸದ್ಯ ತೊಲಗ್ತಲಪ್ಪ ಈ ತುಂಗ ಎಂಬ ಪೀಡೆ. ಅಯ್ಯೋ ಯಾವಾಗ ತೊಲಗುತ್ತೋ ಅಂತ ಕಾಯ್ತಾ ಇದ್ದೆ, ತೊಲಗ್ತಂತು ಇಂತು. ಓ ಪಾಪ ಪುಣ್ಯದ ಲೆಕ್ಕಾಚಾರ. ನನಗೆ ಬುದ್ಧಿ ಹೇಳಕ್ ಬಂದ್ಬಿಟ್ರು. ಆಹಾ ಅಪ್ಪ ದೇವ್ರೆ, ಇಷ್ಟೊತ್ತಿಗೆ ಬರ್ತಾರಪ್ಪ ಇವರು. ಕಾದು ನನಗಂತೂ ಸಾಕಾಗೋಯ್ತು. ಈ ಹೂವಿನ ಬೊಕ್ಕೆ ಎಲ್ಲ ಬಾಡಿ ಹೋಗ್ತಾ ಇದೆ ನನ್ನ ತಳಮಳಕ್ಕೆ, ನನ್ನ ಎದೆಯಲ್ಲಿರುವ ಬಿಸಿ ಶಾಖಕ್ಕೆ. ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ ಇವರಿಗೋಸ್ಕರ, ಈ ಮನೆಯ ಮುಂದಗಡೆಯ ಸುಂದರವಾದ ಅಲಂಕಾರ ಮಾಡಿಕೊಂಡು. ಆದರೆ ನಮ್ಮವರು ಮಾತ್ರ ಯಾಕೋ ಏನು ತುಂಬಾನೇ ತಡ ಮಾಡ್ತಾ ಇದ್ದಾರಪ್ಪ. ನನ್ನ ಭಾವನೆನೇ ಅರ್ಥ ಮಾಡ್ಕೋತಾ ಇಲ್ಲ. ಯಾಕೋ ಏನೋ ಗೊತ್ತಿಲ್ಲ, ಇವರಿಗೆ ಕಾದು ಒಂದೊಂದು ನಿಮಿಷವು ಒಂದೊಂದು ಯುಗದಂತೆ ಕಾಣ್ತಾ ಇದೆ. ಕಾಯೋದ್ರೊಳಗೂ ಪ್ರೀತಿಸೋದ್ರೊಳಗೂ ಇಷ್ಟೊಂದು ಸುಖ ಸಂತೋಷ ಇದೆ ಅಂತ ಗೊತ್ತೇ ಆಗಿಲ್ಲ. ಇಷ್ಟಪಟ್ಟವರು ಕಟ್ಟಿಕೊಂಡಾಗ ಮಾತ್ರ ಇಷ್ಟೊಂದು ಸಂತೋಷ ಸಿಗಲು ಸಾಧ್ಯ ಅನ್ಕೋತೀನಿ ಅಲ್ವಾ ಸ್ನೇಹಿತರೆ? ಇಷ್ಟಪಡದೇ ಇರೋ ಗಂಡನನ್ನ ಮಾಡ್ಕೊಂಡ್ರೆ ನಂತರನೇ ಗಂಡನ ಬಿಟ್ಟವಳಾಗಿ ಬದುಕನ್ನು ನಡೆಸಿ ಇಷ್ಟಪಟ್ಟವನನ್ನ ಕಟ್ಟಿಕೊಳ್ಳುವುದಕ್ಕಾಗಿ ಕಾಯುವಂತಹ ಸುಖ ಅಷ್ಟಿಷ್ಟಲ್ಲ. ನನ್ನ ತಂದೆ ತಾಯಿ ಅದು ಯಾವುದೋ ಹಳ್ಳಿ ಗಮಾರಿಗೆ ನನಗಿಷ್ಟ ಇಲ್ಲ ಅಂತಂದ್ರೂ ಕಟ್ಟಿಕೊಟ್ಬಿಟ್ರು. ಅವನು ಕೊಟ್ಟ ಆ ಮಗುನ ಅಯ್ಯೋ ದೇವ್ರೆ ಸಾಕ್ಲೇಬೇಕು. ಏನು ಮಾಡಲು ಸಾಧ್ಯ? ಏನೇ ಆಗಿರಲಿ, ಅವನ ಪಾಡಿಗೆ ಅವನು ಅಲ್ಲೆಲ್ಲೋ ಬಿದ್ದಿದ್ದಾನೆ, ಸಾಕು ಅಷ್ಟೇ. ನನಗೆ ನನ್ನ ಇಷ್ಟ ಬಂದಂಗೆ ನಾನು ಇಷ್ಟಪಟ್ಟವ್ರ ಜೊತೆ ಇನ್ನಾದರೂ ಸಂತೋಷವಾಗಿ ಜೀವನ ಮಾಡಬೇಕು ಅಂದ್ಕೊಂಡಿದ್ದೀನಪ್ಪ. ನನ್ನ ಆಸೆ ಆಕಾಂಕ್ಷೆಗಳನ್ನು ನನ್ನ ಇಷ್ಟಪಟ್ಟ ಶ್ರೀಕಾಂತನಿಂದನಾದರೂ ನನ್ನ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳೇಬೇಕು. ನನ್ನ ಕನಸುಗಳು ಬಾನಂಚಿನ ಎತ್ತರಕ್ಕೆ ಶ್ರೀಕಾಂತನ ಜೊತೆ ಹಾರಾಡಿದಾಗ ಮಾತ್ರ ಆ ಕನಸು ಸಾರ್ಥಕವಾಗಲು ಸಾಧ್ಯ. ಆ ಕನಸನ್ನು ನನಸಾಗಿಸಿಕೊಳ್ಳೇಬೇಕು ಇವತ್ತು. ಮೊದಲು ಭುವಿಗಿಳಿದ ಮಳೆ ಹನಿಯೋ ನೀನೇನ, ನೀ ಬಾರದೆ ಹೋದರೆ ನನಗೀಗ. ಮೊದಲು ಭುವಿಗಿಳಿದ ಮಳೆ ಹನಿಯೋ ನೀನೇನೆ, ನೀ ಬಾರದೆ ಹೋದರೆ ನನಗೀಗ ನನ್ನಷ್ಟಕ್ಕೆ ನಾನೇ. ಇಲ್ಲ ಹೋಗೆಳೆಯಿತಿ, ಇಲ್ಲ ಹೋಗೆಳತಿ.
ಓ ಗೆಳೆಯ ನಿನಗಾಗಿ ಕಾದು ಕಾದು ಮನಸೋತೆ, ಕಾದು ಕಾದು ಮನಸೋತೆ. ಓ ಗೆಳೆಯ ನೀನೇನೆ ಭುವಿಗಿಳಿದ ಮೊದಲ ಹನಿ, ಭೂಸ್ಪರ್ಶ ಮಾಡಿ ತಂಪಾಗಿಸಿದೆ ನೀನಿಂದು. ಮೊದಲು ಭೂಮಿಗಿಳಿದ ಮಳೆ ಹನಿಯು ನೀನೇನೆ. ನೀ ಬಾರದೆ ಹೋದರೆ ನಾನು ಸಾಯುವೆ, ನಿನಗಾಗಿ ಕಾದಿರುವೆ. ಮೊದಲು ಭೂಮಿಗಿಳಿದ ಮಳೆಹನಿಯೂ ನಾನೇ, ನಿನಗಾಗಿ ಬಂದಿರುವೆ ಕನಸಿನ ಬುತ್ತಿ ಹೊತ್ತುಕೊಂಡು. ಮೊದಲು ಭುವಿಗಿಳಿದ ಮಳೆಹನಿಯೂ ನಾನು ನೀನೆ, ನಮ್ಮಿಬ್ಬರ ಈ ಮಿಲನಕ್ಕೆ ಕಾದಿದೆ ಓ ಈ ರಾತ್ರಿಯೇ. ಸೂರ್ಯನೂ ಮುಳುಗಿಹನು, ಚಂದ್ರನೂ ಬಂದಿಹನು, ನಮ್ಮಿಬ್ಬರ ಈ ಸಮ್ಮಿಲನಕ್ಕೆ, ನಮ್ಮಿಬ್ಬರ ಈ ಸಮ್ಮಿಲನಕ್ಕೆ. ಓ ನಗುವೆ ನೀನೇ ಸ್ವರ್ಗ, ಈ ಕಣ್ಗಳೇ ನನಗೆ ಚಂದಿರನ ಬೆಳಕು. ಮೊದಲು ಭೂಮಿಗಿಳಿದ ಮಳೆಹನಿಯೂ ನಾನೇನೆ, ನಿನಗಾಗಿ ಈ ಭೂರಮೆಗೆ ಸ್ಪರ್ಶಿಸಲಿರೆನು, ನಿನಗಾಗಿ ಈ ಭೂಮಿಗೆ ಸ್ಪರ್ಶಿಸಲಿಹೆನು. ಬಂದಿರುವೆ ಮಳೆಹನಿಯೇ ನೀನೇಕೆ ಕಾದಿರುವೆ, ಓ ಭೂಮಿ ನನಗಾಗಿ ಕಾದಿರುವೆ, ಬಂದೆ ನಾನೀಗಲೇ. ಮೊದಲು ನಾ ಕಾದಿರುವೆ, ಮನಸೋತಿರುವೆ ನಿನಗೇನೆ ನಾನು. ಓ ಗೆಳೆಯ ಓ ಇನಿಯ ಬಾಸನಿಹ. ಸ್ನೇಹಿತರೆ, ಹಾಡಿನ ಸಾಹಿತ್ಯ ತಪ್ಪಿದ್ದರೆ ದಯವಿಟ್ಟು ಕ್ಷಮಿಸಿ. ಇದು ತಕ್ಷಣದಲ್ಲಿ ಹೊಳೆದಿರುವಂತಹ ಐಡಿಯಾ. ನಿಮಗಿಷ್ಟ ಆಯಿತು ಅಂದರೆ ಲೈಕ್ ಕೊಡಿ. ನನ್ನದೊಂದು ಪುಟ್ಟ ಪ್ರಯತ್ನ ಅಷ್ಟೇ. ಇದು ಕೇವಲ ಕಾಲ್ಪನಿಕ ವಿಡಿಯೋ ಹೊರತು ಇದು ಯಾರ ಜೀವನಕ್ಕೂ ಸಂಬಂಧಪಟ್ಟ ವಿಷಯವಲ್ಲ. ಧನ್ಯವಾದಗಳು. ಈ ಕತೆ ಮುಂದುವರಿಯುತ್ತದೆ.